ರೀ ರೀ ಓ ಮೀನಾಕ್ಷಿ, ಏನು ನೀನು ಬಂದ್ಬಿಟ್ಟಿದ್ದಿ? ಅಯ್ಯೋ ಯಾಕೆ ಊಟಕ್ಕೆ ಬರ್ಲಿಲ್ಲ ನೀವು? ಅದಕ್ಕೆ ಊಟ ತರೋಣ ಅಂತ ಕೇಳ್ಕೊಂಡು ಬಂದೆ. ಏ ಬೇಡಕನ ಹೋಗು. ಬೆಳಿಗ್ಗೆ ತಿಂದಿರೋ ನಾಷ್ಟರಿಗೆ ಆಗಿಲ್ಲಕತ್ತೆ. ಅಯ್ಯೋ ಸರಿ ತಿನ್ನೆಲ್ಲ ಬೆಳಿಗ್ಗೆನೇ ಏನು ತಿನ್ಬಿಡ್ರಿ. ಬಂದು ತತ್ತೀನಿ ತಡೀರಿ ಇಲ್ಲಿಗೆ. ಬೇಡಕನ ಹೋಗು, ಬೇಡಕತ್ತೆ. ನವ್ಯ ಫೋನ್ ಮಾಡಿದ್ಲಾ? ಹ್ಞೂ ಮಾಡಿದ್ಲು. ನಿಜಕ್ಕೂ ಸಖತ್ ಬೇಜಾರಾಯಿತು ಕಲೆ. ಪಾಪ ಸರತ್ಗೆ ಈ ಥರ ಪ್ರಾಬ್ಲಮ್ ಅದೇ ಅಂತವ ನನಗೆ ಗೊತ್ತಿದ್ದಿಲ್ಲ. ನೀನು ಹೇಳೋಗಂಟ ನನಗೆ ಗೊತ್ತೇ ಆಗಲಿಲ್ಲ. ಏನು ಮಾಡಂಗಿದ್ದದು ಹೇಳಿ ಎಲ್ಲ ಹಣೆ ಬರ. ಪಾಪ ಒಳ್ಳೆ ಮನ್ಸ ನೋಡಿದ್ರೆ ಏನು ಮಾಡೋಕ್ಕಾಗಿಲ್ಲ. ಆ ವಿಷಯದ ಬಗ್ಗೆ ನೀವು ಚರ್ಚೆ ಮಾಡಲೇಬೇಡಿ. ನಾನು ಅದಕ್ಕೆ ನಿಮ್ಮ ಕುಟಿ ಹೇಳ್ಬೇಡ್ದು ಅಂದ್ಕೊಂಡಿದ್ದೆ. ಸುಮ್ಮನೆ ಹೇಳಿದ್ರೆ ಎಷ್ಟು ದಿವಸ ಅಂತ ಮುಚ್ಚಿಡಕ್ಕದ್ದು ಅಂತ ಹೇಳಿದ್ದು. ಇಲ್ಲ ನೀನು ಹೇಳಿ ಸರಿ ಕನ್ ಸುಮ್ಕಿರು. ಹೇಳಿಲ್ಲ ಅಂದ್ರೆ ನನಗೆ ಹೆಂಗೆ ಗೊತ್ತಾಯ್ತಿತ್ತು? ಆವತ್ತು ಅವ್ರು ಬಂದು ಕೇಳಿ ಏನು ಜಗಳಕ್ಕೆ ಬಂದಿದ್ದಾರೆ ಸರತರಪ್ಪ. ಈಗ ಬರಲಿ ಹೇಳ್ತೀನಿ ಸರಿಯಾಗಿ. ನೋಡಿ ಅವ್ರಿಗೆ ಆರೆ ಸರತ್ತು ಹೇಳಿರೋ ಈ ವಿಷಯ ಎಲ್ಲ ಹೇಳಿದಾನಂತೆ. ಅವ್ರಿಗೂ ಗೊತ್ತಾಗದಕ್ಕಂತ ಸುಮ್ಕಿರಿ, ಏನು ಮಾತಾಡಕ್ಕೆ ಹೋಗ್ಬೇಡಿ. ಅವ್ರ ಜಾಗದಲ್ಲಿ ನಾವು ಇದ್ದಿದ್ರು ನಾವು ಅದೇ ಥರ ತಾನೇ ಥಿಂಕ್ ಮಾಡ್ತಿದ್ದು. ಬುಡಿ ಬೇಜಾರು ಮಾಡ್ಕೋಬೇಡಿ. ಅವ್ರಿಗೂ ಆಸೆ ಆಕಾಂಕ್ಷೆಗಳು ಅನ್ನೋದು ಇರ್ತವಲ್ವಾ, ನಾವು ಅರ್ಥ ಮಾಡ್ಕೋಬೇಕಲ್ವಾ. ಏನಾರು ಅರ್ಥ ಮಾಡ್ಕೊಳ್ಳೋದಕ್ಕಲ್ಲೇ ತಪ್ಪು ಸರಿ ಯಾರ್ದು ಏನು ಅಂತ ಗೊತ್ತಿಲ್ದನೆಯ ಅದು ಹೆಂಗೆ ಇವರು ಅವ್ರೊಟ್ಟಿಗೆ ಅವರೇ ಅನ್ಕೊಬಿಟ್ಟವರು. ನನ್ನ ಮಗಳಿಂದನೇ ಪ್ರಾಬ್ಲಮ್ ಅಂತವ. ನಿಜಕ್ಕೂ ಸರತ್ತನ ಮಕ್ಕ ನೋಡ್ಕೊಂಡು ಸುಮ್ಮನಾಗಿ ನಿಲ್ದೋಗಿ ಇಷ್ಟಕ್ಕೆ ಮಕ್ಕ ಕೊಡ್ದಂಗೆ ಹೇಳೋನು. ನನ್ನ ಮಗಳಿಂದ ಅಂತಿದ್ದಲ್ಲ, ನನ್ನ ಮಗಳಿಂದಲ್ಲ ಕನೇ ತಪ್ಪಾಗಿರೋದು, ಇದಾಗಿ ತೊಂದರೆ ಆಗಿರೋದು, ನಿನ್ನ ಮಗನಿಂದ ಆಗಿರೋದು ಅಂತ ಅಂದಾನು. ಏನು ಮಾಡಿಯೇ ಸುಮ್ಮನೆ ಆಗಿವ್ನಿ ಬಾಯಿ ಮುಚ್ಕೊಂಡು. ಸರತ್ತು ಬೇಜಾರಾಯ್ತದೆ ಅನ್ಕೊಂಡು ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗಿರೋದು ನಾನು. ಇಲ್ದ ಹೋಗಿರೆ ನಾನು ಸರಿಯಾಗಿ ಹೇಳೋನು. ಅಯ್ಯೋ ಬುಟ್ಟಾಕಿ, ಪಾಪ ಅವ್ರ ಮಗ ನೋಡಬೇಕು. ಆ ಹುಡುಗ ಒಳ್ಳೇದು. ಪಾಪ ನಮ್ಮ ನವ್ಯನ ಚೆನ್ನಾಗಿ ನೋಡ್ಕೊಂಡದೆ. ಮತ್ತು ಚಿನ್ನ ನಾವು ಓದಿಸೋಕ್ಕೆಲ್ಲ ಅಷ್ಟು ಒಳ್ಳೇದು ಮಾಡಾರೆ. ಬೇರೆಯವರಾಗಿದ್ದರೆ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಓದಿಸ್ತಿದ್ರೆ ನಿನ್ನ ತಂಗೆ ನನಗೆ ನಾನೇ ಬರುವಾನಾರು. ಬುಡಿ ಯಾಕೆ ಬೇಜಾರು ತಿಳ್ಕೊಂಡಿರಿ. ಇವು ಸರತರಪ್ಪ ಯಾಕೆ ಬತ್ತಿರೋದು? ಓ ಅಕ್ಕ ಇಲ್ಲಿದ್ದೀರಾ? ಕನ್ನಡ ಯಾಕಡೆ? ಅಯ್ಯೋ ಮನೆ ತಕ ಹೋಗಿದೆ. ಇವರು ರಶ್ಮಿ ಅವರಿದ್ರು, ಅವ್ರಂಗಂದ್ರು ಈಗ ಅಂಗಡಿ ತಕೋಯ್ತು ಅಂದ್ಬಿಟ್ಟು ಅಕ್ಕಿ ಇಲ್ಲಿ ಬಂದೆ. ಯಾಕಣ್ಣ ಏನು ಸಮಾಚಾರ? ಅಯ್ಯೋ ಏನೂ ಇಲ್ಲ ಅಣ್ಣ, ಬೇಜಾರು ತಿಳ್ಕೊಬೇಡಿ ಅಣ್ಣ. ನೋಡಿ ನಿಮಗೆ ಭಾಳ ಮನಸ್ಸು ನೋವು ಮಾಡಿವಿ ಅನ್ನೋದು ಗೊತ್ತು ನಮಗೆ. ನಿಜವಾಗ್ಲೂ ಏನು ಮಾತಾಡಬೇಕು ಅಂತಲೇ ನನಗೆ ಅರ್ಥ ಆಯ್ತಿಲ್ಲ. ನನ್ನ ಬಗ್ಗೆ ನನಗೆ ನಾಚಿಕೆ ಆಯ್ತದೆ. ದಯವಿಟ್ಟು ಸಂಸ್ಬಿಡಿ. ಅಯ್ಯೋ ಅಣ್ಣ ಸಂಶಯ ಅಂತ ಯಾಕಂದಿರಿ? ಅಂಥದ್ದೇನಾಗಿರೋದು ಬಿಡಿ. ಇಲ್ಲ ಕನಕ, ನಿಜವಾಗ್ಲೂ ನನ್ನ ಮಗನ ಕಡೆಯಿಂದ ಸಮಸ್ಯೆ ಆಗಿರೋದನ್ನ ನನಗೆ ಗೊತ್ತಿಲ್ದನೇ ಪಾಪ ನನ್ನ ಸೊಸೆ ಬಗ್ಗೆ ಭಾಳ ತಪ್ಪಾಗಿ ಮಾತಾಡ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡಿ. ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ ನನಗೆ. ಅಣ್ಣ ಬಿಡಿ, ಆಯಿತು ಪರವಾಗಿಲ್ಲ ಬಿಡಿ ಅಣ್ಣ. ಏನೋ ನಿಮಗೂ ಗೊತ್ತಾಗಲಿಲ್ಲ, ಏನೋ ಮಾತಾಡಿದ್ರಿ. ಪರವಾಗಿಲ್ಲ ಬಿಡಿ, ನಾವು ಅದನ್ನೇನು ಮನ್ಸಲ್ಲಿ ಮಡಿಕೊಂಡಿಲ್ಲ ಕತೆ. ಪಾಪ ಗೋವಿಂದ ನಂಗೆ ಬೇಜಾರಾಯಿತು. ಅಯ್ಯೋ ಬುಡಿ ಅಣ್ಣ, ಇನ್ನೇನು ಮಾಡೋಕ್ಕಾಯ್ತದೆ? ಎಣ್ಣೆ ತೋರು ಅಂದರೆ ನೀವು ಒಂದಾಗಿರೋ ಅನ್ಸ್ಕೊಳ್ಲೇಬೇಕಲ್ವಾ ಅಣ್ಣ? ಹಂಗನ್ಬೇಡಿ ಅಣ್ಣ, ಹಂಗನ್ಬೇಡಿ. ದಯವಿಟ್ಟು ಬೇಜಾರು ತಿಳ್ಕೊಬೇಡಿ. ನೋಡಿ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಬರೀ ನಾವು ಅವ್ರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋದೇ ಆಯಿತು. ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋರು ಯಾರು? ನಮ್ಮ ಪರಿಸ್ಥಿತಿ ಯಾರನ್ನ ಅರ್ಥ ಮಾಡ್ಕೊಳ್ಳೋರು? ಯಾರು ಅರ್ಥ ಮಾಡ್ಕೊಂಡವ್ರು ಹೇಳಿ? ಸತ್ಯತೆ ತಿಳಿದಾನೆಯಾ? ಇಂದು ಮುಂದೆ ಗೊತ್ತಿಲ್ದಾನೆಯಾ? ರಿಪೋರ್ಟಲ್ಲಿ ಏನು ಬಂದಿದೆ ಅಂತ ತಿಳಿದಾನೆಯಾ? ನನ್ನ ಮಗಳನ್ನೇ ಅಪರಾಧಿ ಅನ್ನಂಗೆ ಮಾತಾಡಿದ್ರಿ ನೀವು. ಇವೆಲ್ಲ ಮಾತಾಡಾಗ ನಮ್ಗೆ ಹೆಂಗೆ ಅನ್ಸುತ್ತೆ ಮನ್ಸಿಗೆ? ಹೌದು ಅಣ್ಣ, ಬೇಜಾರಾಯ್ತದೆ. ಆದರೆ ಏನು ಮಾಡಿರಿ ಅಣ್ಣ, ಏನು ಮಾಡಿರಿ? ನಮಗೂ ಗೊತ್ತಾಗಲಿಲ್ಲ. ಅದಕ್ಕೆ ನಮಗೂ ಭಾಳ ಬೇಜಾರಾಯಿತು. ನಾವು ನೆನ್ನೆ ದಿವಸ ಹೋಗಿ ಸರತ್ಗೆ ಮತ್ತು ನಾವೇನಾದ್ರು ಮಾತಾಡ್ಸ್ಕೊಬಂದು ಅವ್ರನ್ನ ಬರೋಕೆ ಹೇಳಿವಿ ಅಣ್ಣ. ಮಧ್ಯಾಹ್ನಕ್ಕೆ ಬರ್ತಾರೆ. ಅದಕ್ಕೆ ಅಲ್ಲೇ ಅಡುಗೆ ಮಾಡಿದ್ದು. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಅಣ್ಣ. ನಮ್ಮ ಮೇಲೆ ಯಾವುದೇ ಬೇಜಾರಿಲ್ಲ. ಈ ಬೇಜಾರಿದ್ರು ಅದನ್ನ ದಯವಿಟ್ಟು ಕಮ್ಮಿ ಮಾಡ್ಕೊಂಡು ನಾವು ಹೆಂಗೆ ಕರಿಬೇಕು ಅಂತಲೇ ಗೊತ್ತಾಯ್ತಿಲ್ಲ. ನಮಗೆ ನಾಚಿಕೆ ಆಯ್ತದೆ ಅಣ್ಣ ನಿಜವಾಗ್ಲೂ. ನಾನು ಹೆಂಡ್ತಿನೂ ಹೇಳ್ಬಿಟ್ಟು ಕಳಿಸಿದ್ಲು ಊಟಕ್ಕೆ ಕರೆದು ಬನ್ನಿ ಅಂತ. ಹಿಂದೋದೆಲ್ಲ ಮರ್ತು ಬಿಡಿ ಅಣ್ಣ. ಏನೋ ಮಾತುಕತೆ ಬಂದಾಗ ಹೋಗವೆ, ಅವೆಲ್ಲ ಮನ್ಸಿಗೆ ಹಾಕಲ್ದನೇ. ದಯವಿಟ್ಟು ಬರಬೇಕು ಅಣ್ಣ. ಅಕ್ಕ ನೀವು ಬರಬೇಕು ಕಣಕ್ಕ, ನೀವು ಬನ್ನಿ. ಸರತ್ತು ನಾವೇನು ಬರ್ತಾರೆ. ದಯವಿಟ್ಟು ಇವತ್ತು ನಮ್ಮ ಮನೆಗೆ ಊಟಕ್ಕೆ ಬರಬೇಕು. ಇನ್ನು ಮುಂದೆ ಚೆನ್ನಾಗಿರೋದ. ನಿಜವಾಗ್ಲೂ ಅಂಥ ಸೊಸೆ ಸಿಗೋಕ್ಕೆ ನಾವು ಅದೃಷ್ಟ ಮಾಡಿದ್ದು. ತುಂಬ ಒಳ್ಳೆ ಸೊಸೆ. ಅವಳನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. ಸಂಸ್ಬಿಡಿ ನಮ್ಮನ್ನ. ದಯವಿಟ್ಟು ಬರಬೇಕು. ಅಯ್ಯೋ ಅಣ್ಣ, ನೀವೇನು ಪದೇ ಸಂಸ್ಬೇಕು ಅಂದಿದ್ರಿ ಅಣ್ಣ. ಏನು ನೀವು ಅಂತ ತಪ್ಪು ಏನು ಮಾಡಿದಿರಿ? ನೀವು ಅದೇ ಕಂಗಂದಿರಿ. ನೀವು ಬೇಜಾರು ಮಾಡ್ಕೊಬೇಡಿ, ಸುಮ್ಮನಿರಿ ಅಣ್ಣ. ಇಲ್ಲ ಕನಕ, ನಿಜವಾಗ್ಲೂ ಇಲ್ಲ. ನಿಜವಾಗ್ಲೂ ದೊಡ್ಡ ತಪ್ಪನೇ ಮಾಡಿರೋದು ಕನಕ. ನನಗೆ ಒಂಥರ ಬೇಜಾರಾಯ್ತದೆ ಕನಕ. ನೀವೇನಾರು ಅನ್ಕೊಳ್ಳಿ, ನಾವು ಮಾಡಿರೋ ತಪ್ಪು ನಮಗೆ ಒಂಥರ ಎದೆಗೆ ನಾಡ್ತಂಗೆ ಚುಚ್ಚುತ್ತವೆ. ಏನು ಮಾಡಿರಿ? ಅನ್ಬಾರ್ದು ಮಾತೆಲ್ಲ ಮಾತಾಡಿದೆ. ಅವನ ಮನ್ಸಲ್ಲಿ ಇಟ್ಕೊಬೇಡಿ. ಏ ಬುಡಿ ಅಣ್ಣ, ಆಯಿತು. ನಾವೇನು ಬೇಜಾರು ತಿಳ್ಕೊಳಕ್ಕಿಲ್ಲ. ಗೋವಿಂದಣ್ಣ ನಿಮ್ಮನ್ನ ಹೇಳ್ತಿರೋದು ಗೊತ್ತು ನಮಗೆ ಬೇಜಾರಾಗದೆ ಅಂತ. ಅಯ್ಯೋ ಬೇಜಾರು ಮಾಡ್ಕೊಂಡು ಏನು ಪ್ರಯತ್ನ ಬಿಡಿ. ನೋಡಿ ನಿಜವಾಗ್ಲೂ ಹೇಳ್ತೀನಿ, ನನಗೆ ಈ ವಿಷಯ ನಾನು ಹೆಂಡತಿ ಹೇಳ್ದಾಗಲೇ ನನಗೆ ಗೊತ್ತಾದ ತಕ್ಷಣನೇ ಬಂದು ನಿಮ್ಮ ಜೊತೆ ಜಗಳ ಮಾಡೋದ. ನನ್ನ ಮಗಳಿಂದ ಏನೋ ತಪ್ಪಾಗಿಲ್ಲ. ಆಗಿರೋದು ನಿಮ್ಮ ಮಗನಿಂದ ತಪ್ಪು. ನಿಮ್ಮ ಮಗನಿಗೆ ತೊಂದರೆ ಆಗಿರೋದು. ನನ್ನ ಮಗಳಿಂದ ಯಾವುದೇ ಕಾರಣಕ್ಕೆ ತೊಂದರೆ ಆಗಿಲ್ಲ ಅಂತ ಅವತ್ತೇ ಆ ಕ್ಷಣದಲ್ಲೇ ಬಂದು ಹೇಳೋದು ನಾನು. ಯಾಕೆ ಹೇಳಿಲ್ಲ ಅಂದರೆ ನಮ್ಮ ಮಳಿ ಮೈನ ಮೇಲಿರೋ ಗೌರವ, ಅವ್ರ ಮೇಲಿರೋ ಪ್ರೀತಿಯಿಂದ ನಾವು ಹೇಳಿಲ್ಲ. ಅವರು ನಿಜವಾಗ್ಲೂ ನಾವು ಎಷ್ಟೇ ಹುಡ್ಕಿದ್ರು, ನಾನೇ ಮದುವೆ ಆದಾಗ ನಮ್ಮ ನವ್ಯ ಇಂಥ ಕೆಲಸ ಮಾಡೋಲ್ಲ, ಹಿಂಗೆ ಲವ್ಗಿವು ಅಂತ ಹಿಂಗೆ ಜೀವನ ಹಾಳು ಮಾಡ್ಕೊಳ್ಳಲ್ಲ ಅಂತಿದೆ. ಅದಾದಮೇಲೆ ಅವರು ನಮ್ಮ ಜೊತೆಗೆ ಬರ್ತಿದ್ದು ನಮಗೆ ನಿಜವಾಗ್ಲೂ ಎಷ್ಟು ಒಳ್ಳೆಯವರಾಗಿ ಇದ್ದರು. ಅವೆಲ್ಲ ನೆನೆಸ್ಕೊಂಡ್ರೆ ಅದ್ರ ಮುಂದೆ ಯಾವ ಮಕ್ಕಳು ಐಕ್ಳು ಆಗಲಿ ಬಿಡ್ಲಿ ಅದ್ರ ಬಗ್ಗೆ ನಾವು ತಲೆಗೆಡ್ಸ್ಕೊಳಕ್ಕಿಲ್ಲ. ನಾವು ಏನಪ್ಪ ಅಂದರೆ ಅವರು ಮನ್ಸನ್ನ ವ್ಯಕ್ತಿ ನೋಡಬೇಕು. ನಾವು ಅವ್ರ ವ್ಯಕ್ತಿತ್ವ, ಅವರಿಂದ ಏನು ಉಪಯೋಗ ಆಯಿತು ಅಂತ ನೋಡಬಾರ್ದು. ತುಂಬ ಒಳ್ಳೆ ಮನಸ್ಸಾಗಿರೋದ್ರಿಂದ ನನ್ನ ಹಳ್ಳಿ ಮೈನಿಗೋಸ್ಕರ ನಾವು ಏನು ನಿಮ್ಮ ಜೊತೆ ಬಂದಿಲ್ಲ.
ಏಕೆಂದ್ರೆ ನಿಮಗೆ ಮನ್ಸಿಗೆ ನೋವು ಮಾಡಿದ್ರೆ ತಂದೆ ತಾಯಿಗಳಿಗೆ ನೋವು ಮಾಡಿದ್ರೆ ಅವ್ನಿಗೂ ನೋವು ಆಯ್ತದೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿವ್ನಿ ಅಷ್ಟೇ. ಇಲ್ಲಾಂದ್ರೆ ಆ ಕ್ಷಣಕ್ಕೆ ಬಂದು ನಾನು ನಿಮ್ಮ ಜೊತೆ ಗಲಾಟೆ ಮಾಡೋನು, ನನ್ನ ಮಗಳಿಂದ ಏನು ತಪ್ಪಾಗಿಲ್ಲ, ತೊಂದರೆ ಆಗಿಲ್ಲ, ನಿಮ್ಮ ಮಗಳಿಂದ ಆಗಿರೋದು ಅಂತ ಆ ಮಾತು ಹೇಳೋಕ್ಕೂ ನಮಗೆ ಬೇಜಾರು. ಏಕೆಂದ್ರೆ ನಮ್ಮ ಮಳಿ ಮೈನ ಮೇಲೆ ನಾವು ಅಷ್ಟು ಗೌರವ ಇಟ್ಕೊಂಡಿದ್ದೀವಿ, ಅಷ್ಟು ಪ್ರೀತಿ ಇಟ್ಕೊಂಡಿದ್ದೀವಿ. ಅದರಲ್ಲಿ ಅದರಿಂದ ನಾವು ಸುಮ್ಮನಾಗಿದ್ದು ನಾವು. ಆಯಿತು ಅಣ್ಣ, ನಿಜಕ್ಕೂ ನಿಮ್ಮ ಅಳಿ ಮೈನ ಮೇಲೆ ನೀವು ಇಟ್ಟಿರೋ ಗೌರವ ಪ್ರೀತಿಗೆ ನಾವು ನಿಜಕ್ಕೂ ಆಭಾರಿಯಾಗಿರ್ತೀವಿ ಕಣಣ್ಣ. ಇನ್ನು ಯಾವತ್ತೂ ಅಷ್ಟೇ ಅಣ್ಣ, ನಾವು ಹೇಳ್ತೀವಿ ಕೇಳ್ಕೊಳ್ಳಿ. ನಿಜವಾಗ್ಲೂ ಇಲ್ಲಿ ತನಕ ನಾವು ಸುಳ್ಳು ಹೇಳ್ಬಾರ್ದು. ನಮ್ಮ ಸೊಸೆ ಮೇಲೆ ನಾವು ಇಲ್ದೋದೆಲ್ಲನೂ ಅವಳ ಬಗ್ಗೆ ನಾವು ಮಾತಾಡಿದ್ದು ನಿಜವೇ, ಅವಳ ಮೇಲೆ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದು ನಿಜನೇ, ಅವಳು ಕಂಡ್ರೆ ಆಗ್ದಾನೆ ಇದ್ದಿದ್ದು ನಿಜವೇ. ಆದರೆ ಯಾವತ್ತೂ ನನ್ನ ಮಗನಿಗೆ ಮಕ್ಕಳು ಆಯ್ಕಿಲ್ಲ ಅನ್ನೋ ವಿಷಯ ಗೊತ್ತಿದ್ದು ಅವಳು ಅವನ ಜೊತೆ ಜೀವನ ಮಾಡ್ಕೊಂಡು ನಿನಗೋಸ್ಕರ ನಿನ್ನ ಜೊತೆ ನಾನು ಇರ್ತೀನಿ ಅಂದ್ಕೊಂಡು ಕೈ ಜೋಡಿಸ್ಕೊಂಡು ಅವಳೇನದು ನಮಗೆ ಗೊತ್ತಾಯಿತು. ಅವತ್ತಿಗೆ ಅವಳು ದೊಡ್ಡ ಮನಸ್ಸೇ ಆದ್ಲೋಣ. ನಾವೇ ಅವಳ ಮುಂಗಡೆ ತುಂಬ ಚಿಕ್ಕವರಾದೋಣ. ನಿಜವಾಗ್ಲೂ ನಾವೇ ಹುಡುಕಿದ್ರು ಅಂತ ಹುಡುಗಿ ಹುಡ್ಕೋಕ್ಕಾಯ್ತಿಲ್ಲ. ನಾವೇ ಎಷ್ಟೋ ಸತಿ ಕೆಟ್ಟಾಗೆಲ್ಲ ಬೋದಿವಿ, ಕೆಟ್ಟಾಗೆಲ್ಲ ಮಾತಾಡಿವಿ ಅವಳ ಬಗ್ಗೆ. ಆದರೆ ಇವತ್ತು ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಮಗೆ ಒಂಥರ ನಾಚಿಕೆ ಆಯ್ತದೆ, ಹಿಂಗೆಲ್ಲ ಮಾತಾಡ್ಬಿಟ್ವಲ್ಲ ಅಂತ ಒಳ್ಳೆ ಹುಡುಗಿಗೆ ಅಂತ. ಹಂಗೇಣ, ತಪ್ಪಾಯಿತು, ಸಂಸ್ಬಿಡಿ. ಅದನ್ನೆಲ್ಲ ನಿಂದು ಮುಂದದು ಯಾವುದು ಬೇಡ ಅಣ್ಣ. ಇನ್ನು ಮುಂದೆ ನಾವು ಚೆನ್ನಾಗಿರೋದ ಹೋಯ್ತಾ ಇರೋದಣ್ಣ. ನೀವು ನಿಜಕ್ಕೂ ಮನ್ಸಿಗೆ ನೋವು ಮಾಡ್ಕೊಂಡಿಲ್ಲ, ನಮ್ಮನ್ನ ಕ್ಷಮಿಸಿದಿರಿ, ಯಾವುದೋ ಒಂದು ಮೂಲೆಯಲ್ಲಿ ನಮ್ಮನ್ನ ಕ್ಷಮಿಸಿದಿರಿ, ನಮಗೆ ಇನ್ನೊಂದು ಅವಕಾಶ ನೀವು ಮಾಡಿಕೊಡ್ತೀರಿ ಅಂದರೆ ದಯವಿಟ್ಟು ಇವತ್ತು ಮಧ್ಯಾಹ್ನದ ಊಟಕ್ಕೆ ಬಂದ್ಬಿಡಿ ಅಣ್ಣ. ಇಲ್ವಾ ಬುಟ್ಟಾಗಿ ಅಣ್ಣ, ನಾವೇನೋ ದೊಡ್ಡ ಅಪರಾಧ ಮಾಡಿವಿ, ಮೋಸ ಮಾಡಿವಿ ಅಂತ ನಿಮ್ಗೆ ಅನ್ಸಿದ್ರೆ ನೀವು ಬರೋದೇ ಬೇಡ ಅಣ್ಣ. ಇಲ್ಲ ಹಿಂದ್ಲದೆಲ್ಲನೂ ಮರ್ತು ಬಿಡೋದ, ಹಿಂದ್ಲದೆಲ್ಲ ಕಟ್ಕೊಂಡ್ರದ, ಮುಂದೆ ಬರೋದು ನೋಡಬೇಕು, ಚೆನ್ನಾಗಿರೋದ ಅನ್ನೋ ಒಂದು ನಿಮ್ಮ ಮನ್ಸಲ್ಲಿ ಏನಾದ್ರು ಬಂದರೆ ದಯವಿಟ್ಟು ಬಂದು ಬರಬೇಕು ಅಣ್ಣ. ಅಷ್ಟು ಹೇಳ್ತೀನಿ ಅಷ್ಟೇ. ಇದ್ರ ಮೇಲೆ ನೀನು ಏನು ಹೇಳೋಷ್ಟು ಪರಿಸ್ಥಿತಿಲಿ ಇಲ್ಲ ಅಣ್ಣ. ದಯವಿಟ್ಟು ಅಕ್ಕ ನೀವು ಅಷ್ಟೇ, ನಮ್ಮ ಮೇಲೆ ಯಾವುದೇ ಥರದ ಬೇಜಾರಿಲ್ಲ ಅಂತ ಅಂದರೆ ದಯವಿಟ್ಟು ಬನ್ನಿ. ಸರಿ ಅಣ್ಣ, ಆಯಿತು. ಸರಿ ಅಕ್ಕ, ಅಣ್ಣ ಬರ್ತೀನಿ. ಅಲ್ಲ ಈಗ ಬಂದ ನೋಡಿ ದೊಡ್ಡ ಮನ್ಸು ನನಗೆ, ನನ್ನ ಮಗಳ ಮೇಲೆ ಇಲ್ದೋದ್ರೆ ಮಾತಾಡ್ಬಿಟ್ಟು ಈಗ ನೋಡಿ ಹೆಂಗೆ ಬಂದವನೆ ಅಂತ. ಸರಿ, ಅವ್ರಿಗೆ ತಾನೇ ಏನು ಗೊತ್ತಿತ್ತು, ಸುಮ್ಮನಿರಿ. ಆಯಿತು ನೋಡಿ, ಅವ್ರಿಗೆ ಬೇಜಾರಾಗದೆ. ಈಗ ನಾವು ಮಾಡಿರೋದು ನಮ್ಗೆ ತಪ್ಪು ಅಂತ ಅವ್ರಿಗೆ ಅನ್ಸುತ್ತಾನೆ. ಅದಕ್ಕಿಂತ ಶಿಕ್ಷೆ ಏನು ಕೊಡಬೇಕು? ಬನ್ನಿ ಮಧ್ಯಾಹ್ನಕ್ಕೆ ಹೋಗೋದತ್ತಾಗೆ ಓಟ್ ಬರೋದ. ಸುಮ್ಮನೆ ಅದನ್ನೇ ಒಂದು ಬೆಳೆಸ್ಕೊಂಡು ಕೂತ್ಕೊಳ್ಳೋದು ಬೇಡ. ನಾವೇನು ಬಂದಾಳಂತಲ್ಲ, ಸರತ್ತು ಬಂದಾನಂತೆ. ಬನ್ನಿ ಹೋಗಿ ಊಟ ಮಾಡ್ಕೊಂಡು ಬರೋಕ್ಕಾಯ್ತದೆ. ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ಅದದ ಹಂಗಲ್ಲ ಕಲೆ. ನಿಜಕ್ಕೂ ನನ್ನ ಮಗಳ ಬಗ್ಗೆ ಹಂಗೆಲ್ಲ ಮಾತಾಡಿದ್ರಲ್ಲ, ನನ್ನ ಮಗಳಾಗಿರೋದಕ್ಕೆ ಇವತ್ತು ಅವ್ರ ಮಗಳ ಜೊತೆ ಜೀವನ ಮಾಡ್ತಾವ್ರೆ. ಬೇರೆಯವ್ರಾಗಿ ಇರ್ತಿದ್ರ ಹೇಳು? ಅದನ್ನ ಅರ್ಥ ಮಾಡ್ಕೋಬೇಕು ತಾನೆ ಇವರು. ಅದು ಗೊತ್ತಿಲ್ಲ ಅವತ್ತು ತಾನೇ ನಂಗೆ ಆಡ್ತಿದ್ದು. ಈಗ ಗೊತ್ತಾದ್ಮೇಲೆ ಅವರೇ ಅರ್ಥ ಮಾಡ್ಕೊಂಡಿಲ್ವಾ? ಬನ್ನಿ ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ಅದದ. ಸಂಬಂಧ ಅಂದಮೇಲೆ ಒಂದು ಮಾತುಕತೆ ಬರ್ತವೆ, ಹೋಯ್ತವೆ. ಅವನೇ ಕಟ್ಕೊಂಡು ಕೂತ್ಕೊಂಡ್ರೆ ಆಯ್ಕಿಲ್ಲ. ಮಧ್ಯಾಹ್ನಕ್ಕೂ ಓಟ್ ಬರೋದ. ಸರಿ ಬಿಡು, ಆಯಿತು, ಹೋಗ್ತಾಯ್ತದೆ. ಸರಿ ಕಣ್ರಿ, ಆಯಿತು. ಇನ್ನೇನಪ್ಪ, ಎಲ್ಲ ಚೆನ್ನಾಗಿದ್ದೀರಾ? ಹೆಂಗೋ ಸದ್ಯಕ್ಕೆ ಈಗಲಾರೆ ನನ್ನ ಮಗಳು ಏನು ಎಂತು ಅನ್ನೋದು ಇವ್ರಿಗೆ ಅರ್ಥ ಆಯ್ತಲ್ಲ. ನನ್ನ ಮಗಳಿಂದ ಸಮಸ್ಯೆ ಅಲ್ಲ ಅನ್ನೋದು ಇವ್ರಿಗೆ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು. ಪಾಪ ನನ್ನ ಮಗಳನ್ನ ತುಂಬ ಕೇವಲವಾಗಿ ನೋಡಿದ್ರು, ಮಕ್ಕಳಾಗ್ಲಿಲ್ಲ ಅಂತ. ಆದರೆ ಸಮಸ್ಯೆ ಯಾರಿಂದ ಆಯಿತು ಅನ್ನೋದು ತಿಳ್ಕೊಳ್ಳೋ ಪ್ರಯತ್ನನೇ ಪಡಲಿಲ್ಲ. ಯಾವತ್ತು ಸಮಸ್ಯೆ ಹೆಣ್ಣಿಂದನೇ ಆಯ್ತದೆ ಅನ್ನೋದನ್ನ ಕಲ್ಪನೆ ಮಾಡ್ಕೊಬಿಟ್ಟು ಅವರು ಈ ಥರ ಎಲ್ಲ ಇದು ಮಾಡಿದ್ರು. ಈಗ ಸತ್ಯನ ತಿಳಿದಾಗ ಎಂತರ್ಗೆ ಆದ್ರೂ ಅವರೇ ಅರ್ಥ ಆಯ್ತಲ್ವಾ? ಸದ್ಯಕ್ಕೆ ಈಗಲಾರೆ ನನ್ನ ಮಗಳ ಪರಿಸ್ಥಿತಿ, ನನ್ನ ಮಗಳದು ಏನು ಎಂತು, ನನ್ನ ಮಗಳದ್ದು ಯಾವುದೇ ಥರ ತೊಂದರೆ ಇಲ್ಲ ಅನ್ನೋದು ಗೊತ್ತಾಗಿ ಅವ್ರಿಗೆ ಅವ್ರು ತಪ್ಪು ಅರಿವಾಯ್ತಲ್ಲ, ಅಷ್ಟೇ ಸಾಕು. ಹೆಂಗೋ ನನ್ನ ಮಗಳು ಚೆನ್ನಾಗಿರಲಿ. ಪಾಪ ನಮ್ಮ ಮಳಿ ಮೈನು ಅಷ್ಟೇ ತುಂಬ ಒಳ್ಳೆಯದು. ಬರೀ ಮಕ್ಕಳಾಯ್ಕಿಲ್ಲ, ನಾವು ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ನಾವು ದೋಷಿಸೋಕ್ಕಾಯ್ಕಿಲ್ಲ. ಯಾಕಂದರೆ ದೇವ್ರಂತ ಮನುಷ್ಯರು ಅವರು. ಹೆಂಗೋ ದೇವ್ರದಾಗಿಂದ ನನ್ನ ಮಗಳು ನನ್ನ ಅಳಿಮೈ ಇಬ್ಬರು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಸರಿ ಕಣ್ರಪ್ಪ, ಬರೋರ ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.